ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆನಯ್ಯ, ನಾನು ಮತ್ತಾವ ಪದವಿಯನ್ನೊಲ್ಲೆ. ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯನ್ನೇ ಕರುಣಿಸಯ್ಯ. ಇದು ಬಸವಣ್ಣನವರ ಒಂದು ವಿಶೇಷವಾದ ವಚನ. ಬ್ರಹ್ಮ ಪದವಿ, ವಿಷ್ಣು ಪದವಿ, ರುದ್ರ ಪದವಿ. ಬ್ರಹ್ಮ ಅಂತಂದ್ರೆ ದೊಡ್ಡದು. ಈ ಜಗತ್ತಿನಲ್ಲಿ ಏನ್ ದೊಡ್ಡದಿದೆಯೋ ಅದೆಲ್ಲದಕ್ಕಿಂತಲೂ ದೊಡ್ಡದು ಬ್ರಹ್ಮ ಪದವಿ, ಅಂದ್ರೆ ಸೃಷ್ಟಿಸುವ ಕ್ರಿಯೆ. ವಿಷ್ಣು ಪದವಿ ಅಂದ್ರೆ ಸ್ಥಿತಿ ಅಥವಾ ಜನಪ್ರಿಯತೆ, ಮೋಹ. ಮತ್ತೆ ರುದ್ರ ಪದವಿ ಅಂತಂದ್ರೆ ಶಿಕ್ಷಿಸುವುದು, ಲಯಕರ್ತ, ಪ್ರಳಯಕರ್ತ, ತ್ರಿಮೂರ್ತಿಗಳಿವರು. ಈ ನಿಜವಾಗಿ ತ್ರಿಮೂರ್ತಿಗಳು ವ್ಯಕ್ತಿ ರೂಪದಲ್ಲಿ ಇಲ್ಲ, ಇವರು ಇವತ್ತಿಗೂ ಇಲ್ಲ. ಅನೇಕ ಜನ ಅದಕ್ಕೆ ಬಹಳ ಬೆಲೆ ಕೊಡ್ತಾರೆ. ಬ್ರಹ್ಮನ್ ಪೂಜೆ ಮಾಡೋರಿದ್ದಾರೆ, ವಿಷ್ಣುನ್ ಪೂಜೆ ಮಾಡೋರಿದ್ದಾರೆ, ರುದ್ರಾಭಿಷೇಕ, ರುದ್ರನ್ ಪೂಜೆ ಮಾಡೋರಂತೂ ಶ್ರಾವಣ ಮಾಸದಲ್ಲಿ ಅನೇಕ ಜನ ಲಿಂಗಾಯತರು ಮಾಡ್ತಾರೆ. ಬೇರೆ ಬೇರೆಯವರು ಮಾಡ್ತಾರೆ ರುದ್ರಾಭಿಷೇಕ ಅಂತ ಹೇಳ್ಬಿಟ್ಟು. ಅದೊಂದು ಕ್ರಮನೇ ಇದೆ, ಸತ್ಯನಾರಾಯಣ ಪೂಜೆ ಇದ್ದಂಗೆ ರುದ್ರಾಭಿಷೇಕ ಅಂತ ಮಾಡ್ತಾರೆ. ಆದ್ರೆ ವಾಸ್ತವಿಕವಾಗಿ ವೈಜ್ಞಾನಿಕ ದೃಷ್ಟಿಯಿಂದ ಅಥವಾ ಆಧ್ಯಾತ್ಮಿಕ ದೃಷ್ಟಿಯಿಂದ ಕೂಡ ಬ್ರಹ್ಮ, ವಿಷ್ಣು, ರುದ್ರ ಅನ್ನುವಂತಹ ಹೆಂಗೆ ಪ್ರಧಾನ ಮಂತ್ರಿಗಳು, ಇತರೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಂತ ಇರ್ತಾರಲ್ಲ, ಆ ಥರ ಹುಡುಕೊಂಡು ಹೋದ್ರೆ ಎಲ್ಲೂ ಇಲ್ಲ. ಅದು ಯಾಕೆ ಮತ್ತೆ ಹಿಂದಕ್ಕೆ ಹೋದ್ರು? ಲಿಂಗಾಯತ ವಿದ್ವಾಂಸರುಗಳೇ, ಸಾಮಾನ್ಯ ಜನರನ್ನು ಬಿಟ್ಬಿಡಿ, ವಿದ್ವಾಂಸರುಗಳು ಕೂಡ ಮತ್ತೆ ಕೈಲಾಸದ ಬಗ್ಗೆನೆ ಬರೀತಾರೆ. ಕೈಲಾಸಕ್ಕೆ ಹೋಗಿ ಅಂದ್ಕೊಂತಾರೆ, 63 ಪುರಾತನರಿಗೆ ಹೋಗ್ತಾರೆ. ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ ಅವರಿಗೆ ವಚನ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಆಚರಣೆ ಮಾಡಿ ಆನಂದವನ್ನ ಪಡೆಯೋದಕ್ಕಿಂತ ಹೆಚ್ಚಾಗಿ ಬರೆದು ಅಲ್ಲ ಹಾಗಿದೆ, ಇಲ್ಲಿ ಹೀಗಿದೆ ಅಂತ ಹೇಳಿ ಬರೆದ್ಬಿಟ್ಟು ನಾವು ಏನೋ ಸಾಧಿಸಿದ್ದೀವಿ ಅಂತಕ್ಕಂಥ ವಿದ್ವಾಂಸಗಳು ಬಹಳ ಜನ ಇದ್ರು ನಮ್ಮಲ್ಲಿ. ಈಗಿಲ್ಲ, ಅವರೆಲ್ಲ ಅವ್ರವ್ರ ಸಾಹಿತ್ಯ ಬಿಟ್ಟು ಹೋಗಿದ್ದಾರೆ. ಆದ್ರೆ ಬಸವ ತತ್ವ, ಬಸವಣ್ಣನ ಧರ್ಮ ಏನ್ ಹೇಳುತ್ತೆ, ಯಾವುದನ್ನ ನಮಗೆ ಅರ್ಥ ಮಾಡಿಸುತ್ತೆ, ಹೇಗೆ ಬದುಕಕ್ಕೆ ಹೇಳುತ್ತೆ, ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬೇರೆ ಲೋಕವನ್ನ ಬಸವಣ್ಣವರು ಒಪ್ಪಲ್ಲ. ಅಂದ್ರೆ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದಯ್ಯ. ಇವರೆಲ್ಲೂ ಸಲ್ಲಲ್ಲ. ಇಲ್ಲಿ ಸಲ್ಲದೆ ಹೋದ್ರೆ, ಇಲ್ಲಿ ಚೆನ್ನಾಗಿ ಬದುಕದೆ ಹೋದ್ರೆ ಮುಂದೆ ಏನಾಗುತ್ತೋ, ಸತ್ತ ಮೇಲೆ ಯಾವ ಜನ್ಮ ಬರ್ತದೋ ಏನೂ ಗೊತ್ತಿಲ್ಲ.
ಇವ್ರು ಯಾಕೆ ಮತ್ತೆ ಹರಿಹರನ ಅಥವಾ ಭೀಮಕವಿಯ ಪುರಾಣಕಾರರ ಬೆನ್ನು ಹತ್ತಿದ್ರು ಇವರಲ್ಲ? ಅಥವಾ ಆ ಪುರಾಣಕಾರರೇ ಪುನರ್ಜನ್ಮ ತಾಳೆ ಮತ್ತೆ 20ನೇ ಶತಮಾನದಲ್ಲಿ ಕೆಲವು ವಿದ್ವಾಂಸರಾಗಿ ಹುಟ್ಟಿದ್ರೋ ಗೊತ್ತಿಲ್ಲ. ಆ ಕಥೆಗಳನ್ನೆಲ್ಲ ನೋಡ್ಬಿಟ್ರೆ ಒಬ್ಬ ಪೂರ ಕಂಚೀಪುರವನ್ನೇ ಕೈಲಾಸಕ್ಕೆ ಒಯ್ದ ಅಂತ ಬರೆದು. ಆ ಕಂಚೀಪುರ ಇನ್ನು ತಮಿಳ್ನಾಡಲ್ಲೇ ಇದೆ ಸದ್ಯಕ್ಕೆ. ಆ ಜಾಗ ಏನು ಖಾಲಿಯಾಗಿ ಅಂದ್ರೆ ಈ ತರದ್ದೆಲ್ಲ ಸಾಮಾನ್ಯ ಜನರು ಬರೆದ್ರೆ, ಸಾಮಾನ್ಯ ಜನರು ಹೇಳಿದ್ರೆ ಅದೇನು ಆಶ್ಚರ್ಯ ಅಲ್ಲ. ತಿಪ್ಪೇರುದ್ರ ಸ್ವಾಮಿಗಳಂತಹವರು ದೊಡ್ಡ ದೊಡ್ಡ ವಿದ್ವಾಂಸರು, ಓದ್ಕೊಂಡವರು, ವಚನ ಸಾಹಿತ್ಯ ನಾವೇ ಅರ್ಥ ಮಾಡ್ಕೊಂಡಿದೀವಿ ಅಂತ ತಿಳ್ಕೊಂಡವರು ಯಾಕೆ ಮತ್ತೆ ಹಿಂದಕ್ಕೆ ಹೋದ್ರೂ ಗೊತ್ತಾಗಲ್ಲ. ಆದ್ರೆ ಬಸವಣ್ಣವ್ರು ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ, ಬ್ರಹ್ಮ ಪದವಿ ಬೇಡಪ್ಪ ನನಗೆ. ಅಲ್ಲಿ ಬಸವಣ್ಣವ್ರಿಗೆ ಬೇಡ ಅಂದ್ರೆ ಭಕ್ತರ ಪ್ರತಿನಿಧಿಯಾಗಿ ಬಸವಣ್ಣವ್ರು ಮಾತಾಡೋದು ಭಕ್ತರ ಪ್ರತಿನಿಧಿಯಾಗಿ. ಭಕ್ತರಿಗೂ ಅಷ್ಟೇ ಬ್ರಹ್ಮ ಪದವಿನೂ ಬೇಡ, ವಿಷ್ಣು ಪದವಿನೂ ಬೇಡ, ರುದ್ರ ಪದವಿನೂ ಬೇಡ. ನಿಮ್ಮ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯನ್ನೇ ಕರುಣಿಸು. ಪಾದ ಅಂದ್ಕೂಡ್ಲೆ ಅಥವಾ ಪಾದೋದಕ ಅಂದ್ಕೂಡ್ಲೆ ಬರೀ ಹೊರಗಿನ ಅರ್ಥ ಅಷ್ಟೇ ತಗೋಬಾರ್ದು ನಾವು. ಅಂದ್ರೆ ಗುರುಗಳ ಪಾದ ಪೂಜೆ ಮಾಡಿ, ಅದು ಹೌದು, ಅದನ್ನು ಶರಣರು ಹೇಳ್ತಾರೆ. ಆದ್ರೆ ಅದೇ ಅಂತಿಮ ಅಲ್ಲ, ಅದೊಂದೇ ಅಲ್ಲ. ಇಲ್ಲಿ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಅಂದ್ರೆ ಆ ಪಾದವನ್ನು ಅರಿಯೋದಂದ್ರೆ ಏನು? ಆಚಾರ ಅಂದ್ರೆ ನಡೆ. ಅವ್ರೇನ್ ನಡೀತಾರಲ್ಲ ಆ ನಡೆ, ಅದನ್ನ ನನಗೆ ತಿಳಿಸ್ಕೊಡಪ್ಪ. ಪಾದವನರಿದಿಪ್ಪ ಮಹಾಪದವಿಯನ್ನೇ ಕರುಣಿಸಯ್ಯ ಕೂಡಲ ಸಂಗಮ ದೇವ, ಅದನ್ನೇ ನನಗೆ ಕರುಣಿಸು, ಯಾವ ಪದವಿನೂ ಬೇಡ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದನ್ನ ಹೇಳ್ತಿರೋರು ಯಾರು ಅಂದ್ರೆ ಪದವಿಯಲ್ಲಿ ಇಲ್ಲದೆ ಇದ್ದವರಲ್ಲ. ಯಾರೋ ಪದವಿಯಲ್ಲಿ ಇಲ್ದಿದ್ದವ್ರು ಹೇಳೋದು ದೊಡ್ಡದಲ್ಲ. ಅವರು ಒಂದು ರಾಜ್ಯದ ಪ್ರಧಾನಮಂತ್ರಿಯಾಗಿ ಮತ್ತು ಎಲ್ಲ ಭಕ್ತರಿಂದ ಸ್ತುತಿಸಿಕೊಂಡು ಗುರು ಲಿಂಗ ಜಂಗಮದ ಅವತಾರಿಗಳು, ಸಚ್ಚಿತ್ ಆನಂದ ಸ್ವರೂಪದ ಅವತಾರಿಗಳು ಬಸವಣ್ಣ, ಚೆನ್ನಬಸವಣ್ಣ, ಪ್ರಭುದೇವರು ಅನ್ನುವಂತಹ ರೀತಿಯಲ್ಲಿ ನೂರಾರು ಜನ ಸ್ತುತಿಸಿರ್ತಕ್ಕಂತಹ ಆ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥದ್ದು ಇದು ಬಹಳ ವಿಶೇಷ. ಇದು ಬಹಳ ವಿಶೇಷ. ಅಂದ್ರೆ ನನಗೆ ಅಂದ್ರೆ ಏನು ಸಾಧನೆಯನ್ನ ಮಾಡಿ ಅವತಾರ ಪುರುಷರಿಗೂ ಕೂಡ ದೇವರು ಮತ್ತೆ ಹುಟ್ಟಿಸುವ ಸಾಧ್ಯತೆಗಳಿರುತ್ತೆ. ಈಗ ವಿಷ್ಣು ಹತ್ತು ಅವತಾರದಲ್ಲಿ ಬಂದ, ರಾಮ ಆದ್ಮೇಲೆ ಮತ್ತೆ ಕೃಷ್ಣನಾಗಿ ಹುಟ್ಟಿದ, ಕೃಷ್ಣ ಆದ್ಮೇಲೆ ಮತ್ತೆ ಕಲ್ಕಿಯಾಗಿ ಹುಟ್ಟಿದಾನೆ, ಬುದ್ಧನು ಅವನೇ ಅಂತ ಬರ್ತಿದ್ದಾರೆ. ಅದೇನ ಎಷ್ಟು ಪರ್ಸೆಂಟ್ ನಿಜವೋ ಎಷ್ಟು ಪರ್ಸೆಂಟ್ ಅಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಈ ಪುರಾಣಗಳಿಗಿಂತಲೂ ಹೆಚ್ಚು ಜ್ಞಾನ ಮಾರ್ಗಕ್ಕೆ ಹತ್ತಿರವಾಗಿರ್ತಕ್ಕಂತಹ ಉಪನಿಷತ್ತುಗಳಲ್ಲಿ ಪೂರ್ವಜನ್ಮ ಪುನರ್ಜನ್ಮ ಹೇಳಿದರೂ ಕೂಡ 10 ಅವತಾರಗಳಾಗ್ಲಿ ಅಥವಾ 11ನೇ ಅವತಾರ ಆಗ್ಲಿ 12ನೇ ಅವತಾರ ಆಗ್ಲಿ ಏನು ಹೇಳಲ್ಲ. ಅದರಲ್ಲೂ ಗುರು ಆದಂತಹವನು ಶಿಷ್ಯನಿಗೆ ಎಲ್ಲವನ್ನೂ ಹೇಳ್ಬಿಡ್ತೀನಿ ತಗೋ, ನೀನೇನು ಮಾಡಬೇಡ ಅಂತ ಬಿಡೋದಕ್ಕೆ ಉಪನಿಷತ್ಕಾರರು ಒಪ್ಪಲ್ಲ. ನಿನಗೆ ಮಾರ್ಗ ತೋರಿಸ್ತೀನಪ್ಪ, ನೀನೇ ಕಂಡುಕೋ. ಮತ್ತು ವಾಸ್ತವಿಕವಾಗಿ ಸತ್ಯ ಮಾರ್ಗ ಅದೇನೆ. ಕಠೋಪನಿಷತ್ತಿನಲ್ಲಿ ಯಮ ಮತ್ತು ನಚಿಕೇತರ ನಡುವೆ ಸಂವಾದ ನಡೆಯುತ್ತೆ. ವಿವಾದ ಅಲ್ಲ, ಅದು ಜಗಳ ಅಲ್ಲ, ಮತ್ತು ಚರ್ಚೆನೂ ಅಲ್ಲ. ಚರ್ಚೆಯಲ್ಲೂ ಕೂಡ ಏನಿರುತ್ತೆ ಅಂದ್ರೆ ನಾನು ಹೇಳೋದು ಸರಿ, ನೀನು ಹೇಳೋದು ತಪ್ಪು, ನಂದು ಶ್ರೇಷ್ಠ ನಿಂದು ಸ್ವಲ್ಪ ಕನಿಷ್ಠ ಮಾಡಬೇಕು ಅನ್ನೋದು ಚರ್ಚೆಯ ಗುರಿ ಆಗಿರ್ಬೋದು ಕೆಲವು ಸಾರಿ. ಆದ್ರೆ ಸಂವಾದ ಹೇಗಿರುತ್ತೆ ಅಂದ್ರೆ ಅಲ್ಲಿ ಗುರು ಶಿಷ್ಯರ ನಡುವೆ ನಡೀತಕ್ಕಂಥದ್ದು ಸಂವಾದ.
ತಿಳಿದವರು ಇಬ್ರು ತಿಳಿದವರು, ಅಥವಾ ಅವರು ಪಾರಮಾರ್ಥಕ ಪಥಿಕರು, ಪರಮಾತ್ಮನನ್ನ ಕಾಣಬೇಕು ಅನ್ನುವಂತಹ ಅಪೇಕ್ಷೆ ಉಳ್ಳಂತಹ ಅವ್ರ ನಡುವೆ ನಡೀತಕ್ಕಂಥದ್ದು ಇದು ಸಂವಾದ. ಅಲ್ಲಿ ನಾನು ಶ್ರೇಷ್ಠ ಅನ್ನುವಂಥದ್ದಿರಲ್ಲ. ಶಿಷ್ಯ ಗುರುವಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರ್ತಾನೆ. ಗುರು ಕೂಡ ನಾನು ಹೇಳಿದ್ದೇ ಸತ್ಯ, ನನ್ನ ಮಾತನ್ನೇ ಕೇಳಬೇಕು ಅನ್ನುವಂಥವನಲ್ಲ ಗುರು. ನನಗೆ ಹೀಗೆ ಅನ್ಸಿದೆಯಪ್ಪ, ನನಗಿದು ಸರಿ ಅನ್ನಿಸ್ತಾ ಇದೆ, ನಿನಗೂ ಸರಿ ಅನ್ಸಿದ್ರೆ ಇದನ್ನ ನೀನು ಪಾಲನೆ ಮಾಡಬಹುದು ಅಂತಕ್ಕಂತಹ ಸಂಪೂರ್ಣವಾಗಿ ಸಮರ್ಪಿತ ಗುರು. ಯಾರಿಗೆ ಸಮರ್ಪಿತ ಗುರು ಅಂದ್ರೆ ಲಿಂಗ ತತ್ವಕ್ಕೆ ಸಮರ್ಪಿತ, ಪರಬ್ರಹ್ಮ ತತ್ವಕ್ಕೆ, ಪರಶಿವ ತತ್ವಕ್ಕೆ ಅವನು ಸಂಪೂರ್ಣ ಸಮರ್ಪಿತ. ಅವನು ಗುರುವಿಗೆ ಶಿಷ್ಯನಿಗೆ ಹೇಳ್ತಾನೆ, ಗುರು ಶಿಷ್ಯನಿಗೆ ಹೇಳ್ತಾನೆ, ನಚಿಕೇತ ಪ್ರಶ್ನೆ ಕೇಳ್ತಾನೆ, ಪದವಿಗಳೇನಾದ್ರು ಅಂದ್ರೆ ಸತ್ತ ಮೇಲೆ ಅದೇ ಈ ಬ್ರಹ್ಮ ಪದವಿ, ವಿಷ್ಣು ಪದವಿ, ರುದ್ರ ಪದವಿ, ಅಥವಾ ಈ ಕೆಲವು ಕಡೆ ಈ ದ್ವೈತ ತತ್ವ ಪ್ರತಿಪಾದನೆ ಮಾಡ್ತಕ್ಕಂಥವರು ಚತುರ್ಪದವಿಗಳನ್ನು ಹೇಳ್ತಾರೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಹೇಳ್ಬಿಟ್ಟು. ಅಂದ್ರೆ ನಾ ಸತ್ತ ಮೇಲೆ ಏನಾಗ್ತೀನಿ ಹೇಳು ಅಂತಾನೆ ಅಮ್ಮನಿಗೆ. ಇಲ್ಲಪ್ಪ ಅದನ್ನ ಮಾತ್ರ ಕೇಳಬೇಡ, ನಿನಗೆ ಬೇಕಾದ ವರ ಕೊಡ್ತೀನಿ ನಾನು, ಬೇಕಾದ ವರ ತಗೋ, 3 ವರ ತಗೋ ನೀನು. ನಿಮ್ಮ ತಾಯಿ ತಂದೆಗಳಿಗೆ ಒಳ್ಳೇದಾಗತ್ತೆ, ಅವರಿಗೆ ಶಾಂತಿ ಸಿಕ್ಕತ್ತೆ, ನೀನು ಮಹಾವಿದ್ಯಾವಂತನಾಗ್ತೀಯ, ದೊಡ್ಡ ರಾಜ್ಯ ಪಡೀತೀಯ, 10 ಜನ ಸ್ತ್ರೀಯರು ಅಂದ್ರೆ ಒಬ್ರಲ್ಲ ಎಷ್ಟು ಜನ ಬೇಕಾದ್ರೂ ನೀನ್ ಮದುವೆ ಆಗಿ ಆನಂದವಾಗಿರ್ಬಹುದು, ಇದೆಲ್ಲ ನಿನಗೆ ಶಕ್ತಿ ಕೊಡ್ತೀನಿ, ಆದ್ರೆ ಇದನ್ನ ಮಾತ್ರ ಕೇಳಬೇಡ. ಆದ್ರೆ ನಚಿಕೇತ ಅವನು ಮಹಾಜ್ಞಾನಿ, ಜೊತೆಗೆ ಜಿಜ್ಞಾಸು ಭಕ್ತ. ಇಲ್ಲ ನೀನು ಏನು ವರ ಕೊಟ್ರು ಆಮೇಲೆ ಏನಾಗ್ತೀನಿ ಹೇಳು ಅಂತ. ನಾನು ಆಯ್ತು, ನೀನು ನನಗೆ 1000 ವರ್ಷ ಆಯುಷ್ಯ ಕೊಡ್ಬೋದು, ರಾಜ್ಯನೇ ಕೊಡ್ಬೋದು, ರಾಣಿಯರನ್ನು ಕೊಡ್ಬೋದು, ಆಮೇಲೆ ಸಾಯ್ಲೇಬೇಕಲ್ಲ, ಯಾವತ್ತಿದ್ರೂ ಸಾಯ್ಲೇಬೇಕು, ಸತ್ ಮೇಲೆ ಏನಾಗ್ತೀನಿ ಹೇಳು. ಕೊನೆಗೆ ಗುರು ಹೇಳ್ತಾನೆ, ಇಲ್ಲಪ್ಪ ಅದನ್ನು ಹೇಳಕ್ಕಾಗಲ್ಲ, ಯಾರೂ ಹೇಳಕ್ಕಾಗಲ್ಲ, ಸತ್ಯದರ್ಶಿ ಎಂದೂ ಹೇಳಲ್ಲ ಅದನ್ನ. ಪುರಾಣಕಾರರು ಬರೀಬಹುದು, ತಮಗೆ ತಲೆಗೆ ತೋಚದಂಗೆ ಬರೀಬಹುದು ಪುರಾಣಕಾರರು, ಆದ್ರೆ ಸತ್ಯದರ್ಶಿ ಅವನು ಹೇಳ್ತಾನೆ, ಗುರು ಹೇಳ್ತಾನೆ, ನೋಡು ಅದನ್ನ ಮಾತ್ರ ನೀನೇ ಸಾಧಿಸಿ ಕಂಡುಕೊಳ್ಬೇಕು, ಅದನ್ನ ನೀನೇ ಸಾಧಿಸ್ಬೇಕಪ್ಪ, ನೀನೇ ಕಂಡ್ಕೋಬೇಕು. ನಿನ್ನೊಳಗಡೆ ಒಂದು ಅಗ್ನಿ ಇದೆ, ಅದನ್ನ ನಚಿಕೇತ ಅಗ್ನಿ ಅಂತ ಕರಿತೀನಿ, ನಿನ್ನ ಹೆಸರಿನ ಕರಿತೀನಿ ನಾನು. ಇಂತಹ ಜಾಣ ನೋಡಿ ಅವನು. ಅದು ಪ್ರತಿಯೊಬ್ಬರಲ್ಲೂ ಇದೆ, ಬರೀ ನಚಿಕೇತನಲ್ಲಿ ಇದೆ ಅಂತಲ್ಲ, ಅದೇ ನಮಗೆ ನಮ್ಮ ಜೀವನ ನಡೆಸೋದು, ಕೊನೆಗೆ ನಮಗೆ ಸಾವು ತರೋದು ಕೂಡ ಅದೇನೆ, ನಮ್ಮನ್ನ ಮೋಕ್ಷ ಮಾರ್ಗಕ್ಕೆ ಒಯ್ಯೋದು ಆ ಅಗ್ನಿನೇ. ಆ ಅಗ್ನಿ ಪ್ರತಿಯೊಬ್ಬರಲ್ಲೂ ಇದೆ, ಅದನ್ನೇ ಕುಂಡಲಿನಿ ಶಕ್ತಿ ಅಂತ ಕರೆದ್ರು. ಮೂಲಾಧಾರದಲ್ಲಿರ್ತಕ್ಕಂಥ ಶಕ್ತಿ, ಅದನ್ನ ಜಾಗೃತಿ ಮಾಡ್ಕೋ, ಅದನ್ನ ಜಾಗೃತಿ ಮಾಡಿಕೊಂಡು ಅದರ ಪ್ರಭಾವದಿಂದ ನೀನು ಸತ್ಯ ದರ್ಶನ ಮಾಡು. ಅದೊಂದೇ ಉಪಾಯ ಉಳಿದಿರೋದು, ಇನ್ನೇನು ಇಲ್ಲ ಜಗತ್ತಿನಲ್ಲಿ. ಅದನ್ನ ನೀನೇ ಕಂಡ್ಕೋಬೇಕೇ ಹೊರತು ಬೇರೆಯವ್ರು ಯಾರು ತೋರಿಸ್ಕೊಡಕ್ಕಾಗಲ್ಲಪ್ಪ ಅಂತ ಹೇಳ್ತಾನೆ. ಇದು ಬಹಳ ವಿಶೇಷವಾದಂತಹ ಅದೇ ಪದವಿಗಳು. ಕೆಲವರು ಇಂಥ ಯಾಗ ಮಾಡಿದ್ರೆ ಇಂದ್ರ ಪದವಿ ಸಿಗತ್ತೆ, ಇಂಥ ಯಜ್ಞ ಮಾಡಿದ್ರೆ ಬ್ರಹ್ಮ ಪದವಿ ಸಿಗತ್ತೆ ಅಂತ ಬರೆದಿದ್ದಾರೆ. ಆದ್ರೆ ಕಠೋಪನಿಷತ್ ಮಾತ್ರ ಹೇಳುತ್ತೆ, ಇಲ್ಲ, ಸತ್ತ ಮೇಲೆ ಏನಾಗ್ತೀವಿ ಅಂತ ಹೇಳಕ್ ಆಗಲ್ಲ, ಅದನ್ನ ನೀನೇ ಸಾಧಿಸಿ ಕಂಡ್ಕೊಳ್ಬೇಕು. ಇದೆ, ಮುಂದಿನ ಲೋಕಗಳಿದೆ, ಮುಂದಿನ ಮಾರ್ಗಗಳಿದೆ, ಮುಂದಿಂದಿದೆ, ಅದು ನೀನ್ ಇದನ್ನೇ ಆಗ್ತೀಯಾ ಹೀಗೆ ಆಗ್ತೀಯ ಅಂತ ಹೇಳಕ್ಕಾಗಲ್ಲ. ಅವರವರ ಸಾಧನೆ ಎಷ್ಟು ಮಟ್ಟಿಗೆ ಮುಟ್ಟಿರ್ತದೋ ಸಾವಿನ ಸಂದರ್ಭದಲ್ಲಿ ಆ ಪ್ರಕಾರವಾಗಿ ಜನ್ಮಗಳು ರೂಪುಗೊಳ್ತವೆ ಹೊರತು ಯಾರು ಹೇಳಲಿಕ್ಕಾಗಲ್ಲ. ಇದು ಸತ್ಯ, ಸತ್ಯಸ್ಯ ಸತ್ಯ. ಇದೇ ಭಕ್ತರ ಮಾರ್ಗ ಅಂದ್ರೆ ಸದಾಚಾರದಲ್ಲಿ ನಡೆಯೋದು, ಆಮೇಲಿಂದ ಸದಾಚಾರದಲ್ಲಿ ಬದುಕೋದು,
ಕಡೆಗೆ ಎಲ್ಲವನ್ನೂ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಡು. ನೀನು ಏನು ಮಾಡ್ತೀಯೋ ಮಾಡು, ನಂದೇನೂ ಇಲ್ಲ, ನನ್ನದು ಅನ್ನೋದೇನೂ ಇಲ್ಲ, ನನ್ನ ಗುರಿ ಏನೂ ಇಲ್ಲ, ನನ್ನ ಗಮ್ಯಗಳೇನೂ ಇಲ್ಲ. ನೀನು ಹೇಗೆ ನಡೆಸ್ತೀಯೋ ನಡೆಸು, ನೀನು ಎಲ್ಲಿಗೆ ತಲುಪಿಸ್ತೀಯೋ ತಲುಪಿಸು. ಇದೇ ಸಮರ್ಪಣಾ ಭಾವ, ಇದೇ ಶರಣರು ಮಾಡಿದ್ರು. ಇದೇನೆ ಸತ್ತ ಮೇಲೆ ಕೈಲಾಸಕ್ಕೆ ಹೋಗ್ತೀವಿ ಅಂತ ಎಲ್ಲೂ ಹೇಳಲಿಲ್ಲ ಅವನು. ಏನಪ್ಪ ಇಲ್ಲಿ ಭಕ್ತಿ ಮಾಡಿ ಅಲ್ಲಿ ಕೈಲಾಸ ಪಡೆಯಕ್ಕೆ ಅದೇನು ಕೈ ಕೂಲಿ ಅಂತ ಕೇಳ್ತಾರೆ. ಅಂಥವ್ರನ್ನ ಸಂತ ಶರಣರನ್ನ ತಿಳಿದಂಥವರೇ ತಗೊಂಡೋಗಿ ಕೈಲಾಸಕ್ಕೆ ಕಟ್ಟಿದ್ರಲ್ಲ, ಇದು ಬಹಳ ಶೋಚನೀಯ ಸಂಗತಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.